ನಿಮ್ಮ ಅರಿವೇ ನಿಮ್ಮ ಗುರು. ಸದಾಕಾಲ ಯಾರೋ ಒಬ್ಬ ಗುರು ಭೌತಿಕವಾಗಿ ನಿಮ್ಮ ಮುಂದೆ ಬಂದು ನಿಲ್ಲೋಕ್ಕಾಗದೇ ಇರಬಹುದು. ಎಲ್ಲೋ ಕೂತು ಮಾತನಾಡುವ ಒಬ್ಬ ಗುರುವಿನ ಮಾತು ನಿಮ್ಮ ಜೀವನವನ್ನು ಬೆಳಗಿರಬಹುದು. ಆದರೆ ಎಲ್ಲ ಸಮಯದಲ್ಲೂ ಯಾರೋ ಬಂದು ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸೋಕ್ಕಾಗಲ್ಲ. ಒಂದು ಹಂತದವರೆಗೂ ಹೊರಗಿನ ಗುರುವಿನ ಬೆಂಬಲ ತಗೊಳ್ಳಬೇಕು, ಅವನ ಉಪದೇಶಗಳು ಬೇಕು. ಆದರೆ ಒಂದು ಹಂತದ ನಂತರ ನೀವೇ ನಿಮ್ಮ ಬದುಕಿನ ಗುರು ಆಗಬೇಕು. ಗುರುಗಳು ಹೇಳಿದ್ದನ್ನು ಕೇಳಬೇಕು. ಜೈ ಗುರುದೇವ ಅಂದುಕೊಂಡು ನಿಮ್ಮ ಜೀವನವನ್ನು ಸಾಗಿಸಬೇಕು. ಅದಕ್ಕೊಂದು ಕತೆ ನೆನಪಾಗ್ತಾ ಇದೆ. ಯಾರೋ ಒಬ್ಬ ಸಿರಿವಂತ ಬಹಳ ಹಿಂದೆ ಒಂದು ಸಂಜೆಯ ಸಮಯ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಿರಿವಂತ ಸ್ವಲ್ಪ. ಅವನ ಊರು ಆ ಕಾಡಿನ ಆ ಕಡೆಯ ದಡದಲ್ಲಿದೆ. ಅವನು ಈ ಕಡೆಯ ದಡದಿಂದ ಹೊರಟಿದ್ದಾನೆ. ಅಂದರೆ ಈ ದಟ್ಟ ಕಾಡೊಳಗಡೆ ನಡ್ಕೊಂಡು ಹೋಗಿ ಆ ಊರು ಸೇರಬೇಕು. ಆದರೆ ಇವನು ಈ ಪ್ರಯಾಣ ಈ ಕಡೆ ದಡದಿಂದ ಏನು ಪ್ರಯಾಣ ಶುರು ಮಾಡಿದ್ನಲ್ಲ, ಆಗಲೇ ಸಂಜೆ ಆಗ್ಬಿಟ್ಟಿದೆ, ಆಗಲೇ ಕತ್ತಲು ಕವಿತಾ ಇದೆ. ಆದರೆ ಅವನು ಆ ಊರಿಗೆ ಇವತ್ತು ಹೋಗಲೇಬೇಕು. ನಡ್ಕೊಂಡು ಹೊರಟಿದ್ದಾನೆ. ದಟ್ಟ ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಅಲ್ಲೇ ಹತ್ತಿರದಲ್ಲಿ ಒಂದು ಆಶ್ರಮ ಇದೆ ಗುರುವಿನದ್ದು ಅಂತ ಗೊತ್ತಾಯಿತು. ಅಯ್ಯೋ ತಡಿ, ಒಂಚೂರು ಆಶ್ರಮಕ್ಕೆ ಹೋಗ್ಬಿಟ್ಟು ಆ ಗುರುವಿನ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಆಶ್ರಮಕ್ಕೆ ಹೋದ. ಗುರುಗಳೇ ನಮಸ್ಕಾರ ಅಂತ ಅವರ ಆಶೀರ್ವಾದ ತಗೊಂಡ. ನಾನು ಇಲ್ಲೇ ಆ ಕಾಡಿನ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಊರಿಗೆ ನಾನು ಹೋಗಿ ಸೇರಿಕೊಳ್ಳಬೇಕು. ಅಪ್ಪ ಸಂಜೆ ಆಗ್ಬಿಟ್ಟಿದೆ, ಈಗ ಹೆಂಗೆ ಹೋಗ್ತೀಯಪ್ಪ? ಇಲ್ಲ ಗುರುಗಳೇ, ನಾನು ಹೋಗಲೇಬೇಕು. ಅಲ್ಲಪ್ಪ, ಇವತ್ತು ಇಲ್ಲೇ ಪ್ರಸಾದ ಸ್ವೀಕರಿಸಿ ಇಲ್ಲೇ ತಂಗಿದ್ದು ಬೆಳಗ್ಗೆ ಹೋಗ್ಬೋದಲ್ವಾ? ಇಲ್ಲ ಗುರುಗಳೇ, ನಾನು ಏನೋ ಕಾರಣ ಇದೆ, ನಾನು ಬೇಗ ಹೋಗಲೇಬೇಕು. ಹೌದಾ, ಆಯಿತು. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ, ಅಥವಾ ಈಗಾಗಲೇ ಕತ್ಲಾಗಿರುವುದರಿಂದ ನೀನು ಹೋಗಬೇಕು ಅಂತ ಹಠ ಹಿಡಿತಾ ಇದೆಯಾ? ಆಯ್ತಪ್ಪ, ಒಂದು ಕೆಲಸ ಮಾಡು, ತಗೋ ಈ ಹಣತೆ, ಅಂದರೆ ಈ ದೀಪ, ಅಂದರೆ ಈ ಬತ್ತಿ, ಈ ಎಣ್ಣೆ ತಗೋ. ಕತ್ಲಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಈ ಹಣತೆ, ಈ ಬತ್ತಿ ಮತ್ತು ಈ ಎಣ್ಣೆ ಇದನ್ನು ಹಿಡ್ಕೊ. ನಿನ್ನ ಊರಿಗೆ ತಲುಪೋದಿಕ್ಕೆ ಎಷ್ಟು ಬತ್ತಿ ಎಣ್ಣೆ ಬೇಕೋ ಅಷ್ಟಿದೆ. ಎಲ್ಲೂ ನಿಲ್ಬೇಡ, ನೆನ್ಪಿಟ್ಕೋ, ಎಲ್ಲೂ ನಿಲ್ಬೇಡ. ಸುಮ್ಮನೆ ಹೋಗ್ತಾ ಇರು ನಡ್ಕೊಂಡು. ನಿನ್ನ ಊರಿಗೆ ತಲುಪೋವರೆಗೂ ಎಷ್ಟು ಬೆಳಕು ಬೇಕೋ ಅಷ್ಟು ಈ ದೀಪ, ಈ ಎಣ್ಣೆ, ಈ ಬತ್ತಿ ತಗೋ, ಹೋಗು ಅಂತ ಆಶೀರ್ವಾದ ಮಾಡಿ ಅವರನ್ನು ಕಳಿಸಿದ್ರು. ಆತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹೋಗಬೇಕಾದ ಸಮಯದಲ್ಲಿ ಒಂದು ಮರದ ಕಡೆ, ಒಂದು ಮರದ ಅಡಿಯಲ್ಲಿ ಕತ್ಲಾಗಿದೆ. ಕಣ್ಮುಂದೆ ಚಿತ್ರ ಬರಬೇಕು ನಿಮಗೆ. ನಡ್ಕೊಂಡು ಹೋಗ್ತಾ ಇದ್ದಾನೆ ಸಿರಿವಂತ. ದಟ್ಟ ಕಾಡು, ಘೂ ಅಂತ ಇದೆ. ಕೈಯಲ್ಲೊಂದು ದೀಪ ಇದೆ, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಇದೆ. ಬತ್ತಿ, ಎಣ್ಣೆ ಗುರುಗಳು ಕೊಟ್ಟಿದ್ರಲ್ಲ, ನಿನ್ನ ಊರುವರೆಗೂ ತಲುಪೋದಿಕ್ಕೆ ಎಷ್ಟು ಬೇಕೋ ಅಷ್ಟಿದೆಯಪ್ಪ. ಈತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಮರದ ಕೆಳಗೆ ಏನೋ ಹೊಳೆಯುವ ವಸ್ತು ಕಾಣಿತು ಅವನಿಗೆ ಗುರುಗಳು ಹೇಳಿದ ನೆನಪಾಯಿತು. ಎಲ್ಲೂ ನಿಲ್ಲಬೇಡ, ಸುಮ್ಮನೆ ಹೋಗು. ಈ ಕಾಡಿನ ದಾರಿಯಲ್ಲಿ ತುಂಬ ಮೃಗಗಳಿದ್ದಾವೆ, ಎಲ್ಲೂ ನಿಲ್ಲಬೇಡ, ಸುಮ್ಮನೆ ಹೋಗು. ಆದರೆ ಆ ಮರದ ಅಡಿಯಲ್ಲಿ ಏನೋ ಹೊಳಿತಾ ಇದೆ. ಅದು ಇವನ ಕಣ್ಣಿಗೆ ಬಿತ್ತು. ಅದು ಏನಿರ್ಬೋದು ಅಂತ ಯೋಚನೆ ಬಂತು. ಗುರುಗಳು ಬೇರೆ ಹೇಳಿದ್ದಾರೆ ಎಲ್ಲೂ ನಿಲ್ಲಬೇಡ ಅಂತ. ಆದರೂ ಇವನು ಮನಸ್ಸು ತಡಿಲಿಲ್ಲ. ಅದೇನಿದೆ ನೋಡೇ ಬಿಡೋಣ ಅಂತ ಮರದ ಬಳಿ ಹೋದ. ಹೋಗಿ ನೋಡ್ತಾನೆ, ಅದೊಂದು ಬೆಳ್ಳಿಯ ಪಾತ್ರೆ. ಆ ಪಾತ್ರೆ ಒಳಗಡೆ ಸಾವಿರಾರು ಚಿನ್ನದ ನಾಣ್ಯಗಳಿದ್ದಾವೆ. ಇವನಿಗೆ ಸಂತೋಷ ಆಗಲಿ ಶುರುವಾಯಿತು. ಎಷ್ಟು ಸಂತೋಷ ಅಂದರೆ ಕುಣಿದಾಡ್ತಿದ್ದಾನೆ. ಅಯ್ಯೋ ದೇವರೇ, ನನ್ನ ಪಾಲಿಗೆ ಇವತ್ತು ನಿಜವಾಗ್ಲೂ ಸಂತೋಷದ ದಿನ. ಆಹಾ, ಬೆಳ್ಳಿಯ ಪಾತ್ರೆ, ಆ ಪಾತ್ರೆ ಒಳಗಡೆ ಸಾವಿರಾರು ಚಿನ್ನದ ನಾಣ್ಯಗಳು. ಕೂತ್ಕೊಂಡ ಅಲ್ಲೇ ಪುಣ್ಯಾತ್ಮ, ಕೂತ್ಕೊಂಡು ಎಣಿಸೋಕೆ ಶುರು ಮಾಡ್ದ. 1 2 ಅಂದರೆ ಅಲ್ಲಿ ಚಿನ್ನದ ನಾಣ್ಯ ಬೇರೆ ಇದ್ವಲ್ಲ. 1 2 3 4 ಎಣಿಸ್ತಾ ಇದ್ದಾನೆ. ಎಣಿಸ್ತಾ ಹೋದ. 999 ಚಿನ್ನದ ನಾಣ್ಯ ಇದ್ದು. ಅರೆ, ಇದೇನಿದು? 1000 ಇರಬೇಕಿತ್ತು, ಇದೇನು 999 ಇದ್ದಾವಲ್ಲ. ಎಲ್ಲೋ ಲೆಕ್ಕ ತಪ್ಪಾಯಿತು ಅಂತ ಮತ್ತೆ ಎಣಿಸೋಕೆ ಶುರು ಮಾಡ್ದ.
ಮತ್ತು 1 2 3 4 5 6 ಎಣಿಸ್ತಲೇ ಇದ್ದಾನೆ. ಈ ಬಾರಿ ಒಂದು ಎಕ್ಸ್ಟ್ರಾ 1001. ಅರೆ ಇದರಲ್ಲಿ ಕತೆ ಆಯ್ತಲ್ಲ, 1000 ಇರಬೇಕಿತ್ತು ಮೋಸ್ಟ್ಲಿ. 1001 999. ಇದ್ಯಾಕೆ ಈ ಥರ ಚಿಲ್ಲರೆ? ಇಲ್ಲ 1000 ಇರ್ತವೆ, ನನಗೆಲ್ಲೋ ಎಣಿಸೋಕೆ ಬರ್ತಾ ಇಲ್ಲ. ಮತ್ತೆ ಎಣಿಸೋಕೆ ಶುರು ಮಾಡ್ದ 1 2 3. ಅದು ಎಷ್ಟು ಬಾರಿ ಎಣಿಸೋದ್ನೋ ಏನೋ, ಏನು ಕೂತ್ಕೊಂಡು ಎಣಿಸ್ತಾವನ ಅಣ್ಣ. ಎಣಿಸ್ದ ಒಂದು ಹಂತ ಆಯಿತು. ಅಷ್ಟೊತ್ತಿಗೆ ಏನಾಯಿತು, ಈ ಎಣ್ಣೆ ಬತ್ತಿ ಎಲ್ಲ ಖಾಲಿ ಆಯಿತು. ಈಗ ಸುತ್ತಲೂ ಕತ್ತಲು. ಯಾವ ಎಣ್ಣೆ ದೀಪ ಬತ್ತಿಯನ್ನು ಅಥವಾ ಏನು ಎಣ್ಣೆ ಬತ್ತಿಯನ್ನು ಗುರುಗಳು ಕೊಟ್ಟಿದ್ರು, ಅವನು ಊರಿಗೆ ಹೋಗೋವರೆಗೂ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ರು. ಇವನು ಸುಮ್ಮನೆ ಹೋಗ್ಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲಿ ಮರದಡಿ ಬಂದು ಇದು ನೋಡ್ತಾ ಕೂತಿದ್ದ. ಅಂದರೆ ಚಿನ್ನದ ನಾಣ್ಯ ಸಿಕ್ಬಿಟ್ಟಿದೆ. ಅಯ್ಯೋ, ನನ್ನ ಹತ್ರ ಇರೋದು ಇಷ್ಟೇ ಎಣ್ಣೆ, ಇಷ್ಟೇ ಬತ್ತಿ, ಇದು ಆರೋಗ್ಬಿಟ್ರೆ ನಾನು ಕತ್ಲಲ್ಲಿ ಸಿಗಾಕೊಂಡ್ಬಿಡ್ತೀನಿ, ಮೃಗಗಳು ಬಂದುಬಿಡ್ತವೆ. ಇದು ಯಾವ ಭಯನೂ ಇಲ್ಲ. ಯಾಕೆ? ಬಂಗಾರ ಸಿಕ್ಬಿಡ್ತು. ಬಂಗಾರ ಸಿಕ್ಕಾದ್ಮೇಲೆ ಏನೂ ಯೋಚನೆ ಮಾಡಲಿಲ್ಲ. ಎಣಿಸ್ತಾ ಕೂತ್ಕೊಂಡ. ಆ ಎಣ್ಣೆ ಬತ್ತಿ ಖಾಲಿ ಆಯಿತು. ಕತ್ತಲೊಳಗಡೆ ಸಿಗಾಕೊಂಡ. ತಕ್ಷಣ ಎಲ್ಲ ಅದೇ ಸಮಯವನ್ನು ಕಾಯ್ತಾ ಇದ್ದ ಮೃಗಗಳು ಅವನ ಮೇಲೆ ಹೆಗರಿ ಅವನನ್ನು ಕಿತ್ತು ತಿಂದು ಅವನನ್ನು ಮುಗಿಸ್ಬಿಟ್ಟು. ಆಗ ಆ ಬೆಳ್ಳಿ ಪಾತ್ರೆ ನಗ್ತಾ ಹೇಳ್ತಂತೆ, ಅಯ್ಯೋ ದಡ್ಡ, ಇದೆಲ್ಲವೂ ಕೂಡ ಈ ಮೃಗಗಳ ಮೋಸದ ಆಟ. ನಿನ್ನ ಥರ ಅದೆಷ್ಟೋ ಜನ ಬಂದಿಲ್ಲಿ ಹೆಣವಾಗಿ ಹೋಗ್ಬಿಟ್ರು. ಗುರುವಿನ ಮಾತು ಕೇಳಬೇಕಿತ್ತಲ್ಲೋ ಅಂತ ಆ ಬೆಳ್ಳಿಯ ಪಾತ್ರೆ ನಗ್ತಾ ಹೇಳ್ತಂತೆ. ಜೀವನ ಹಾಗೆ. ಕೆಲವೊಮ್ಮೆ ಗುರುಗಳು ಹೇಳಿರ್ತಾರೆ, ಮನೆಯಲ್ಲಿ ಹೇಳಿರ್ತಾರೆ, ಅಪ್ಪ ಅಮ್ಮ ದೊಡ್ಡವರು ಹೇಳಿರ್ತಾರೆ, ಹಿಂಗೆ ಹೋಗು, ಹಿಂಗೆ ಹೋಗಬೇಡ, ಹಿಂಗೆ ಮಾಡು, ಹಿಂಗೆ ಮಾಡಬೇಡ. ನಾವೇನು ಮಾಡಿಬಿಡ್ತೀವಿ, ಯಾವುದೋ ಹೆಣ್ಣಿನ ಆಸೆಗೋ ಹಣದ ಆಸೆಗೋ ಮಧ್ಯದಲ್ಲೆಲ್ಲೋ ನಾನು ಸಿರಿವಂತ ಆಗಿಬಿಡ್ಬೋದು, ನಾನು ಮಜಾ ಮಾಡಿಬಿಡ್ಬೋದು ಅಂತ ಗುರುಗಳು ಮನೆಯಿಂದ ಅಪ್ಪ ಅಮ್ಮ ಹೇಳಿ ಕಳಿಸಿದ್ದೆಲ್ಲವನ್ನು ಮರೆತು ಬಿಡ್ತೀವಿ. ಇಲ್ಲಿ ಬಂಗಾರ, ಬೆಳ್ಳಿ, ಇಂದ್ರಿಯ ಸುಖ ಇದ್ರ ಹಿಂದೆ ಹೋಗ್ತೀವಿ. ಒಂದು ದಿವಸ ಅವೆಲ್ಲವೂ ನಮ್ಮನ್ನು ಕಿತ್ತು ತಿಂತವೆ. ಅದಕ್ಕೆ ಒಬ್ಬ ಗುರುವಿನ ಮಾತನ್ನು ಪಾಲಿಸೋದು ನಿಮ್ಮ ಜೀವನದ ಒಂದು ಸೌಭಾಗ್ಯ. ಜೈ ಗುರುದೇವ. ಆ ಗುರು ನಿಮ್ಮ ಅಂತರಂಗದಲ್ಲಿರುವ ನಿಮ್ಮ ಶುದ್ಧಾತ್ಮವೇ ಇರ್ಬೋದು. ಒಳಗಡೆಯಿಂದ ಒಂದು ಶುದ್ಧ ಎದೆಯ ಧ್ವನಿ ಇದೆ, ಇದು ಮಾಡಬೇಡಪ್ಪ, ಬೇಡ ಕಣಿ, ಹಾಳಾಗ್ತಿ ಕಣಿ ಅಂತ ಒಳಗಡೆಯಿಂದ ಹೇಳುತ್ತೆ. ಈಗ ಯಾವುದೋ ಒಂದು ಹುಡುಗಿ ಸಂಪರ್ಕ ಮಾಡಿಕೊಂಡು ಆ ಹುಡುಗಿ ಅಂದರೆ ಆಕೆ ಪರಸ್ತ್ರೀ, ಆಕೆಯಿಂದ ನಿಮಗೇನೋ ಒಂದು ಆಸೆ ಸುಖ, ನಿಮಗೆ ಗೊತ್ತು ನಾನು ಹೋಗ್ತಿರೋ ದಾರಿ ಸರಿ ಇಲ್ಲ, ಈ ದಾರಿಲಿ ಹೋದರೆ ನನ್ನ ಹೆಣ ಬೀಳುತ್ತೆ, ಈ ದಾರಿಲಿ ಹೋದರೆ ನನ್ನ ಜೀವನ ಹಾಳಾಗುತ್ತೆ ಗೊತ್ತು. ಆದರೆ ಈ ಕಡೆ ಸುಖ ಬೇಡ, ಬಿಡಬೇಡ, ಈ ಚಾನ್ಸ್ ಮತ್ತೆ ಸಿಗಲ್ಲ, ಇದರದ್ದೇನು ಹೇಳ್ತಾ ಇದೆ. ಅಥವಾ ಇನ್ಯಾವುದು ಹಣದ ಆಸೆ, ಬಾರೋ 500 ರೂಪಾಯಿ ಹಾಕು ನಿನಗೆ 5 ಲಕ್ಷ ಬರುತ್ತೆ, 5 ಲಕ್ಷ ಹಾಕು ನಿನಗೆ 10 ಕೋಟಿ ಬರುತ್ತೆ, ಇಂಥದ್ದೇನೋ ಆಸೆ ಹುಟ್ಟಿಸ್ತಾ ಇದ್ದಾನೆ ಯಾರೋ ಬಂದು. ಒಳಗಡೆ ಮನಸ್ಸು ಹೇಳ್ತಾ ಇದೆ, ಬೇಡ ಕಣೋ, ನೀನು ದುಡ್ದ ಹಣವೇ ನಿನಗಿಲ್ಲ, ನೀನು ಕಷ್ಟಪಟ್ಟು ದುಡ್ದಿದ್ರಿಂದಲೇ ನಿನಗೆ ಸುಖ ಇಲ್ಲ, ಈ ದಾರಿಲಿ ಹೋಗಿ ಅದು ಏನು ಸುಖ ಪಡ್ತೀಯೋ, ಬೇಡ ಕಣೋ ಅಂತ ಒಳ ಮನಸ್ಸು ಹೇಳುತ್ತೆ. ಅವನೇ ಒಳಗಿನ ಆ ಅರಿವೇ ಗುರು. ಹೆತ್ತವ್ರು ಹೇಳಿರ್ತಾರೆ, ಅಪ್ಪ ಕಾಲೇಜ್ಗೆ ಹೋಗು, ಯಾರ ಸವಾಸಕ್ಕೂ ಹೋಗಬೇಡ, ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಪಾಡಿಗೆ ಹೋಗು, ನಿನ್ನ ಪಾಡಿಗೆ ಬಾ, ಈ ಥರ ಏನೋ ಹೇಳಿರ್ತಾರೆ. ನಾವು ಕೇಳಲ್ಲ. ಆ ಗುರುಗಳು ಕೊಟ್ಟ ಮಾತು, ಆ ಗುರುಗಳು ಹೇಳಿದ ದಾರಿ, ಸುಖದ ಆಸೆಗೆ ನಾವು ಗುರುಗಳ ಮಾತು, ಅಪ್ಪ ಅಮ್ಮನ ಮಾತು, ಒಳಗಿನ ಅರಿವಿನ ಮಾತು ಎಲ್ಲ ಮೀರಿಬಿಡ್ತೀವಿ. ಆಗ ಬದುಕು ಕತ್ತಲಾಗುತ್ತೆ. ಅದೇ ಕತ್ತಲಿಗಾಗಿ ಕಾಯ್ತಾ ಇರುವ ಕೆಟ್ಟ ಶಕ್ತಿಗಳು ಮೃಗಗಳ ರೀತಿಯಲ್ಲಿ ಬಂದು ರೋಗಗಳು, ಅಥವಾ ಕೆಟ್ಟ ಶಕ್ತಿಗಳು ಮೃಗಗಳು ಅಂದರೆ ಅದು ರೋಗಗಳಾಗಿರ್ಬೋದು, ಅಥವಾ ಶತ್ರುಗಳಾಗಿರ್ಬೋದು, ಅಥವಾ ಯಾರೋ ನಿಮ್ಮ ಸುತ್ತಮುತ್ತ ಇರೋರೇ ಕೆಟ್ಟವರಾಗಿರ್ಬೋದು. ನಿಮ್ಮ ಬದುಕು ಕತ್ತಲಾಗಲಿ ಅಂತ ಕಾಯ್ತಾ ಇದ್ದಾರೆ. ಹಂಗಾದ ತಕ್ಷಣ ಎಲ್ಲ ನಿಮ್ಮನ್ನು ಕಿತ್ತು ತಿಂದು ಹಾಕಿಬಿಡ್ತಾರೆ. ಹಾಗಾಗಿ ಆ ದೀಪ ಆರಿ ಹೋಗುವ ಮುನ್ನ, ಅಥವಾ ಬತ್ತಿ ಸೌದು ಹೋಗುವ ಮುನ್ನ, ಎಣ್ಣೆ ಖಾಲಿಯಾಗುವ ಮುನ್ನ ಗುರುಗಳು ಹೇಳಿದ ದಾರಿಯಲ್ಲಿ ಹೋಗಿ ದಡ ಮುಟ್ಬಿಡಿ, ಊರು ಸೇರಿಬಿಡಿ. ಅಂದರೆ ಮುಕ್ತಿ ಅನ್ನುವ ಊರು ಸೇರಿಬಿಡಿ. ಗುರು ಹೇಳಿದ ಉಪದೇಶವೇನು, ತಂದೆ ತಾಯಿ ಹೇಳಿದ್ದೇನು ಕೇಳ್ಕೊಂಡು ಹೋಗಿ, ಏನು ತಪ್ಪಿಲ್ಲ.